ಭಾರತದ ಆಪರೇಷನ್ ಸಿಂಧೂರಕ್ಕೆ ಪಾಕ್ ವಿಲ ಅಂತ ಒದ್ದಾಡ್ತಾ ಇದೆ. ಟ್ರ್ಯಾಕ್ಟರ್ನಲ್ಲೇ ಶವವನ್ನ ಸಾಗಿಸ್ತಾ ಇದ್ದಾರೆ ಭಿಕಾರಿ ಪಾಕಿಸ್ತಾನ. ಭಯೋತ್ಪಾದಕರ ಶವಗಳಿಗೆ ಪಾಕ್ ಧ್ವಜವನ್ನು ಹೊದಿಸಿ ಗೌರವ ಸಲ್ಲಿಸ್ತಾ ಇದ್ದಾರೆ. ಆಂಬ್ಯುಲೆನ್ಸ್ ಇಲ್ಲದೆ ಟ್ರ್ಯಾಕ್ಟರ್ನಲ್ಲೇ ಶವ ಸಾಗಾಟ ಮಾಡಲಾಗ್ತಾ ಇದೆ. ಹೀನಾಯ ಸ್ಥಿತಿಗೆ ತಲುಪ್ತಾ ಇದೆ ಪಾಕಿಸ್ತಾನ. ಪತುರ್ಗುಟ್ಟೋಗಿರೋ ಪಾಕಿಸ್ತಾನ ಇದೀಗ ವಿಲ ಅಂತ ಒದ್ದಾಡೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಟ್ರ್ಯಾಕ್ಟರ್ನಲ್ಲಿ ಶವ ಸಾಗಿಸ್ತಾ ಇದ್ದಾರೆ ಭಿಕಾರಿ ಪಾಕಿಸ್ತಾನದವರು. ಭಯೋತ್ಪಾದಕರ ಶವಗಳಿಗೆ ಪಾಕ್ನ ಧ್ವಜವನ್ನ ಹೊದಿಸಿ ಅವ್ರಿಗೆ ಗೌರವ ಸಲ್ಲಿಸ್ತಾ ಇರೋದು. ಆಂಬ್ಯುಲೆನ್ಸೇ ಇಲ್ಲದೆ ಟ್ರ್ಯಾಕ್ಟರ್ನಲ್ಲೇ ಶವ ಸಾಗಾಟ ಮಾಡ್ತಿದ್ದಾರೆ. ನೋಡಿ, ಇವ್ರಿಗೊಂದು ಆಂಬ್ಯುಲೆನ್ಸ್ ತಗೊಳಕ್ಕೆ ಗತಿ ಇಲ್ಲ, ಮತ್ತೆ ಬೇಕಾ ಈ ಯುದ್ಧ ಎಲ್ಲ? ಒಂದು ಆಂಬ್ಯುಲೆನ್ಸ್ ಇಲ್ದಿರುವಂಥ ದೇಶ ಇದು ಅಂತಂದ್ರೆ ಎಂಥ ವಿಪರ್ಯಾಸ ಹೇಳಿ. ಟ್ರ್ಯಾಕ್ಟರಲ್ಲಿ ಹೆಣ ಸಾಗಿಸೋದು, ಅದು ಅಲ್ಲದೆ ಪಾಕಿಸ್ತಾನದ ಧ್ವಜವನ್ನು, ಅವರ ದೇಶದ ಧ್ವಜದ ಘನತೆ ಗೌರವ ಅನ್ನೋದು ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. 3 ಕಾಸಿಗೆ ಹರಾಜು ಹಾಕೋದು ಅಂತಾರಲ್ಲ ನಮ್ಮ ಕಡೆ, ಅದೇ ಥರ 3 ಕಾಸಿಗೆ ಹರಾಜು ಹಾಕ್ತಾ ಇದ್ದಾರೆ. ನೋಡಿ ಎಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ ಅಂತ. ಮತ್ತೆ ಇವರು ಯುದ್ಧ ಮಾಡ್ತಾರಂತೆ. ಅದು ಯಾವ ಧೈರ್ಯದಲ್ಲಿ ಯುದ್ಧ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಸಾವಿನ ಮನೆ ಆಗಿದೆ ಆ ದೇಶ ಈಗ. ಇವ್ರಿಗೆಲ್ಲ ಏನೋ ಕೈಯೇ ತುಂಡರಿಸಿ ಬಿದ್ದೋದ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಕಾರಣ ಏನು ಅಂತಂದರೆ ಪಾಕಿಸ್ತಾನದವ್ರು ನೆಚ್ಕೊಂಡಿದ್ದು, ಪಾಕಿಸ್ತಾನದವ್ರು ನಂಬ್ಕೊಂಡಿದ್ದು ಉಗ್ರರನ್ನು. ಆ ಉಗ್ರರಗಳ ನೆಲೆಯನ್ನು ಉಡೀಸ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈಗ ಇಂಥ ಪರಿಸ್ಥಿತಿ ಬಂದಿದೆ. ಒಂದು ಆ್ಯಂಬುಲೆನ್ಸೂ ಇಲ್ಲ, ನೆಟ್ಟಿಗೆ ಶವ ಪೆಟ್ಟಿಗೆನೂ ಇಲ್ಲ. ಟ್ರ್ಯಾಕ್ಟರಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಆ ಶವಗಳನ್ನು. ಅವರ ಪರಿಸ್ಥಿತಿ ನೋಡಿ ಯಾವ ರೀತಿ ಆಗಿದೆ ಅಂತ. 26 ಅಮಾಯಕರನ್ನ ಬಲಿ ಪಡ್ಕೊಳ್ಳುವಾಗ ಈ ಸನ್ನಿವೇಶಗಳು ನಮಗೆ ಎದುರಾಗ್ಬೋದು. ನಮ್ಮ ಸತ್ತು ಬಿದ್ದರೆ ತಗೊಂಡು ಹೋಗೋಕ್ಕೆ ಬಿಸಾಕಕ್ಕೆ ಒಂದು ಆಂಬ್ಯುಲೆನ್ಸು ನಮಗೆ ಗತಿ ಇಲ್ಲ. ಮೊದಲು ನಾವು ಆ ಮೂಲಭೂತ ಸೌಕರ್ಯಗಳನ್ನು ಹೊಂದಿಸ್ಕೋಬೇಕು, ಆಮೇಲೆ ಬಾಂಬು ಪಿಸ್ತೂಲು ಇನ್ನೊಂದು ಮತ್ತೊಂದು ತಗೋಬೇಕು ಅನ್ನೋದು ಇವಕ್ಕೆ ಗೊತ್ತಿಲ್ಲ. ಇರೋ ಅಲ್ಪ ಸ್ವಲ್ಪ ದುಡ್ಡಲ್ಲಿ ಇವಕ್ಕೆ ಬಾಂಬ್ ತಯಾರಿಸೋದೇ ಆಗತ್ತೆ. ಇನ್ನು ಆಂಬ್ಯುಲೆನ್ಸ್ ಎಲ್ಲಿಂದ ತೆಗೆದುಕೊಳ್ತಾರೆ? ನೋಡಿ, ಈ ಮೂಲಭೂತ ಸೌಕರ್ಯ ಅನ್ನೋದೇ ಆ ದೇಶದಲ್ಲಿ ಇಲ್ಲ. ಇದಕ್ಕೆ ನಾವು ಭಿಕಾರಿ ಪಾಕಿಸ್ತಾನ ಅಂತ ಕರೆಯೋದು. ಸರ್ವನಾಶ ಆಗೋ ಹಂತದಲ್ಲಿ ಪಾಕಿಸ್ತಾನ ಇದೆ. ಇದೀಗ ಹೆಣಗಳನ್ನು ಈ ಟ್ರ್ಯಾಕ್ಟರ್ಗಳಲ್ಲಿ ದಫಾನ್ ಮಾಡಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆಪರೇಷನ್ ಸಿಂಧೂರದ ಎಫೆಕ್ಟ್ ಪಾಕ್ ಬೀದಿಗೆ ಬಂದು ನಿಂತಿದೆ. ಪಾಕ್ ಉಡೀಸ್ ಮಾಡಿದ ಆಪರೇಷನ್ ಸಿಂಧೂರದ ಎಕ್ಸ್ಕ್ಲೂಸಿವ್ ವಿಡಿಯೋ. ಮಸೀದಿ, ಉಗ್ರರ ಅಡುಗುತಾಣ ಸೇರಿದಂತೆ ಹಲವು ಕಟ್ಟಡಗಳನ್ನು ಧ್ವಂಸ ಮಾಡಲಾಗಿತ್ತು. ಪಾಕಿಸ್ತಾನದ ಅಸಲಿ ಕತೆ ಹೇಳ್ತಾ ಇದೆ ಸಿಂಧೂರ ಧ್ವಂಸದ ಹಲವು ದೃಶ್ಯಗಳು. ಉಗ್ರರ ನೆಲೆಗಳೇ ಟಾರ್ಗೆಟ್. 9 ಕಡೆ 21 ಸ್ಪಾಟ್ ಮೇಲೆ ಭಾರತ ಸೇನೆ ದಾಳಿಯನ್ನ ಮಾಡಿರೋದು. ದಾಳಿಯ ತೀವ್ರತೆ ಹಾಗೂ ಟಾರ್ಗೆಟ್ ಸಿಂಧೂರದ ಅಸಲಿ ಚಿತ್ರಣವನ್ನ ಅನಾವರಣ ಮಾಡ್ತಾ ಇದೆ. ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಈ ಚಿತ್ರಗಳೇ ಹೇಳ್ತಾ ಇದೆ. ಪಾಕ್ ಉಡೀಸ್ ಮಾಡಿರುವಂಥ ಆಪರೇಷನ್ ಸಿಂಧೂರದ ಎಕ್ಸ್ಕ್ಲೂಸಿವ್ ವಿಡಿಯೋವನ್ನು ನೀವು TV5 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಇದು ಮಸೀದಿ, ಉಗ್ರರ ಅಡುಗುತಾಣ. ಮಸೀದಿ ಅಂತ ಮೇಲ್ನೋಟಕ್ಕೆ ಹೇಳೋದು, ಪ್ರಪಂಚದ ಕಣ್ಣಿಗೆ ಇದು ಸುಬಾನಲ್ಲ ಮಸೀದಿ ಅಂತ ಕರೆಸ್ಕೊಳ್ತಾ ಇತ್ತು. ಮಸೀದಿ ಒಳಗೆ ಏನು ಮಾಡ್ತಿದ್ರು ಅನ್ನೋದನ್ನು ನಾವು ಆಲ್ರೆಡಿ ಹೇಳ್ಬಿಟ್ಟಿದ್ದೇವೆ. ಮಸೀದಿ ಅಂತ ಮೇಲ್ನೋಟಕ್ಕಿದ್ರು, ಒಳಗಡೆ ಬಾಂಬ್ ಇಡೋದು ಹೆಂಗೆ, ಬಾಂಬ್ ತಯಾರಿಸೋದು ಹೆಂಗೆ, ಉಗ್ರರನ್ನು ತಯಾರು ಮಾಡೋದು ಹೆಂಗೆ, ಭಾರತದ ಒಳಗೆ ನುಸುಳೋದು ಹೆಂಗೆ, ಈ ಥರ ಬ್ರೈನ್ ವಾಶ್ ಮಾಡೋದನ್ನು, ಟ್ರೈನಿಂಗ್ ಮಾಡೋದು ಆ ಕೆಲಸವನ್ನು ಇವ್ರುಗಳು ಮಾಡ್ತಾಯಿದ್ರು. ಬಾಂಬ್ ಬಿಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ರಲ್ಲ, ಅದೇ ಜಾಗಕ್ಕೆ ನಾವೀಗ ಬಾಂಬ್ ಹಾಕಿರೋದು. ಸೊ ಅದು ಈಗ ಯಾವ ರೀತಿ ಆಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ನಾವೆಲ್ಲ ದೇವಸ್ಥಾನ ಅಂತ ಅಂದರೆ ಏನಂತ ಅಂದ್ಕೊಳ್ತೀವಿ? ಧರ್ಮ ಅಂತ ಅಂದ್ಕೊಳ್ತೀವಿ. ನಮಗಿಲ್ಲಿ ಉಪದೇಶ ಮಾಡ್ತಾರೆ ಅಂತ ಅಂದ್ಕೊಳ್ತೀವಿ, ಪ್ರಾರ್ಥನೆ ಮಾಡ್ಕೊಳ್ತೀವಿ ಅಂತ ಹೇಳ್ಕೊಳ್ತೀವಿ. ಸೊ ಅದಲ್ಲಿ ನಡೆಯುತ್ತೆ ಕೂಡ. ಬಟ್ ಇವ್ರ ಅರ್ಥದಲ್ಲಿ ಪಾಕಿಸ್ತಾನದಲ್ಲಿ ಮಸೀದಿ ಅಂತ ಅಂದರೆ ಬಾಂಬ್ ತಯಾರಿಕೆ ಮಾಡೋದ ಅನ್ನೋದೊಂದು ಪ್ರಶ್ನೆ ಹುಟ್ಟುವಂತೆ ಮಾಡಿರೋದು ಈ ಅಟ್ಯಾಕ್ನಿಂದ. ಪಾಕಿಸ್ತಾನದ ಒಳಗೇನು ನಡೀತಾ ಇದೆ ಅನ್ನೋ ಇಂಚಿಂಚು ಮಾಹಿತಿಯನ್ನು ಈ ಬ್ಲಾಸ್ಟ್ ಬಿಚ್ಚಿಟ್ಟಿದೆ. ಇದು ಆಪರೇಷನ್ ಸಿಂಧೂರದ ಎಕ್ಸ್ಕ್ಲೂಸಿವ್ ವಿಡಿಯೋ. ಮಸೀದಿ, ಉಗ್ರರ ಅಡುಗುತಾಣ, ಮದರಸ ಸೇರಿದಂತೆ ಹಲವು ಕಟ್ಟಡಗಳು ಧ್ವಂಸವಾಗಿದೆ. ಪಾಕಿಸ್ತಾನದ ಅಸಲಿ ಕತೆ ಇದೀಗ
ದೇಶದ ಮುಂದೆ, ವಿಶ್ವದ ಮುಂದೆ ಬೆತ್ತಲಾಗಿ ಅನಾವರಣ ಆಗ್ತಾ ಇದೆ. ಸಿಂಧೂರ ಧ್ವಂಸದ ಹಲವು ದೃಶ್ಯಗಳು ಉಗ್ರರ ನೆಲೆಗಳೇ, ಬೇಕು ಅಂತಾನೆ ಅವುಗಳನ್ನು ಟಾರ್ಗೆಟ್ ಮಾಡಿದ್ರು. ಈ ರಕ್ತ ಪಿಪಾಸುಗಳು ಬೀಜಾಸುರರಿದ್ದ ಹಾಗೇನೆ. ಆ ಕಾರಣಕ್ಕಾಗಿ ಇವ್ರು ಮತ್ತೆ ಮತ್ತೆ ಹುಟ್ಟು ಬರಬಾರ್ದು. ಒಂದೊಂದು ಹೊಸಕ್ಕೆ ಹಾಕಿದ್ರೆ ಇನ್ನೊಂದು ಬಂದ್ಬಿಡತ್ತೆ. ನೆಲಸಮ ಮಾಡಬೇಕು, ನಿರ್ನಾಮ ಮಾಡಬೇಕು, ಸಮಾಧಿ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿಯೇ ಈ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿದ್ದು. ಇಲ್ಲೇ ಅಲ್ವಾ ಇವ್ರುಗಳು ತಯಾರಿ ಮಾಡ್ತಾ ಇದ್ದಿದ್ದು. ಈ ಮತಾಂತರ ಅಥವಾ ಈ ಧರ್ಮದ ಅಫೀಮನನ್ನು ತಲೆಗೆ ತುಂಬ್ತಾ ಇದ್ದಿದ್ದು ಎಲ್ಲೇನೆ. ಧರ್ಮ ಅನ್ನೋದು ನಾವು ಆಚರಣೆ ಮಾಡೋದಕ್ಕಿರಬೇಕು, ಅದು ತಲೆಗೆ ಇರಬಾರ್ದು, ತಲೆಗೆ ಹತ್ತಬಾರ್ದು, ಅದು ಅಫೀಮ್ ಆಗಬಾರ್ದು. ಇಲ್ಲಾಗಿದ್ದು ಅದೇ ಆಗ್ತಾ ಇತ್ತು. ನೀವು ಈ ಥರ ಅಟ್ಯಾಕ್ ಮಾಡಿದ್ರೆ, ಬೇರೆ ದೇಶಗಳಿಗೆ ಬಾಂಬ್ ಬಿಟ್ಟರೆ, ಬೇರೆಯವರನ್ನು ಕೊಂದರೆ ಸ್ವರ್ಗಕ್ಕೆ ಹೋಗ್ತೀರಾ ಅಂತ ಬ್ರೈನ್ ವಾಶ್ ಮಾಡ್ತಾ ಇದ್ರು. 100ರಿಂದ 150 ಉಗ್ರರನ್ನು ತಯಾರಿಕೆ ಮಾಡ್ತಾ ಇದ್ದಂಥ ಸ್ಪಾಟ್ಗಳು ಇವತ್ತು ಯಾವ ರೀತಿಯಾಗಿ ನೆಲಕಚ್ಚಿ ಹೋಗಿದೆ, ನೆಲಸಮ ಆಗಿದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ನಿಮ್ಮ ದೇಶದಲ್ಲಿ ನೀವು ಏನಾದರೂ ಮಾಡ್ಕೊಂಡು ಹಾಳಾಗಿ ಸಾಯಲಿ, ಆದರೆ ನಿಮ್ಮ ದೇಶದಲ್ಲಿ ಕೂತ್ಕೊಂಡು ಅಕ್ಕಪಕ್ಕದ ದೇಶಗಳನ್ನು ಕೆಣಕಬೇಕು, ಉಡೀಸ್ ಮಾಡಬೇಕು, ಸರ್ವನಾಶ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಕ್ಕೇನೆ ಇದಾಗಿರೋದು. ಅವ್ರು ಎಲ್ಲಿ ಪಾಠ ಮಾಡ್ತಾ ಇದ್ರೋ, ಎಲ್ಲಿ ಬ್ರೈನ್ ವಾಶ್ ಮಾಡ್ತಾ ಇದ್ರೋ, ಎಲ್ಲಿ ತಯಾರು ಮಾಡ್ತಾ ಇದ್ರೋ ಆ ಜಾಗಗಳನ್ನೇ ಟಾರ್ಗೆಟ್ ಮಾಡಲಾಗಿತ್ತು. ಅದೇ ಜಾಗಗಳಲ್ಲಿ ಈಗ ಯಾವ ರೀತಿಯಾಗಿ ಹೋಗಿದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ಮೊದಲು ಇಲ್ಲೆಲ್ಲ ದೊಡ್ಡ ದೊಡ್ಡ ಕಟ್ಟಡಗಳಿದ್ವು, ಆಫೀಸ್ಗಳಂತೆ, ಮದರಸೆಗಳಂತೆ, ಮಸೀದಿಗಳಂತೆ, ಇದಕ್ಕೆ ಹೈಲಿ ಸೆಕ್ಯೂರಿಟಿ ಅಂತೆ, ಇಲ್ಲಿ ಯಾರು ಓಡಾಡಂಗಿರ್ಲಿಲ್ವಂತೆ, ಇಲ್ಲಿ ಎಲ್ಲ ಹೆಂಗೆ ಬಾಂಬ್ ತಯಾರಿಕೆ ಮಾಡೋದು, ಬಾಂಬಿಂಗ್ ಹೆಂಗೆ ಮಾಡೋದು, ಯಾವ ರೀತಿಯಾಗಿ ಬೇರೆಯವರ ರಕ್ತ ಹರಿಸ್ಬೇಕು, ಇದೆಲ್ಲದ್ರ ಬಗ್ಗೆನೂ ಇಲ್ಲಿ ಹೇಳ್ಕೊಡ್ತಾ ಇದ್ರು.